ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಇನ್ನು ಮುಂದೆ ಒಳ್ಳೇದಾಗಲಿ. ನಿಮ್ಮ ಒಂದು ಕರಿಯರಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ಪಲ್ಲಿ ಆಗಿರ್ಬೋದು, ಜಾಸ್ತಿ ಖುಷಿನ ಕಾಣಿ ಆ್ಯಂಡ್ ಸಕ್ಸಸ್ನ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಬರಲಿ. ಆ್ಯಂಡ್ ನೀವೇನು ಅಂದ್ಕೊಳ್ತಾ ಇದ್ದೀರ ಎಲ್ಲ ಒಂದು ಆಸೆಗಳು ಈಡೇರಲಿ ಅಂತ ನಾನು ಆಶಿಸ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಇರುತ್ತೆ ಅಂದರೆ ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದರೆ ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ಬ್ರೇಕಪ್ ಆಲ್ರೆಡಿ ಆಗೋಗಿದ್ದೆ ನಿಮ್ಮ ಸಂಬಂಧದಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ರೀಡಿಂಗ್ನ ಮದುವೆ ಆಗಿ ದೂರ ಆಗಿರುವಂಥ ಹಸ್ಬೆಂಡ್ ಆ್ಯಂಡ್ ವೈಫ್ಗೂ ಕೂಡ ಈ ಒಂದು ವಿಡಿಯೋನ ರೆಸೊನೇಟ್ ಆಗುತ್ತೆ. ವಿಡಿಯೋನ ನೋಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ರೀಡಿಂಗ್ ತುಂಬ ಸತಿ ನಾನು ಮಾಡಿದ್ದೀನಿ. ಬಟ್ ಸ್ಟಿಲ್ ನನಗೆ ಕಮೆಂಟಲ್ಲಿ ಡಿಎಮ್ಮಲ್ಲಿ ಇದೇ ಬಗ್ಗೆ ಯಾವಾಗಲೂ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ, ಸೊ ನಿಮ್ಮ ಮಾಜಿ ಪ್ರೇಮಿ ಯಾವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ, ಸೊ ಕಾಂಟ್ಯಾಕ್ಟ್ ಮಾಡ್ತಾರಾ ಮಾಡಲ್ವಾ ಅನ್ನೋ ಒಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ, ಯಾವುದೇ ತಿಂಗಳು, ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತೊಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್. ಇವೆರಡು ಕ್ರಿಸ್ಟಲಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ಓಕೆ ಗೈಸ್, ಯಾರೆಲ್ಲ ಗ್ರೀನ್ ಅವೆಂಚರನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ, ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಸೊ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಗೈಸ್, ಬಾಟಮ್ ಆಫ್ ದಿ ಕಾರ್ಡ್ 8 ಆಫ್ ವ್ಯಾನ್ಸ್ ಇದೆ. ಸೊ ಫಸ್ಟ್ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರ, ವಿ ಹ್ಯಾವ್ 8 ಆಫ್ ವ್ಯಾನ್ಸ್ ಆ್ಯಂಡ್ 2 ಆಫ್ ಪೆಂಟಿಕಲ್ಸ್, 3 ಆಫ್ ಕಪ್ಸ್, ಓಕೆ, ಆ್ಯಂಡ್ ಪೇಜ್ ಆಫ್ ವ್ಯಾನ್ಸ್, 6 ಆಫ್ ಸೋರ್ಡ್ಸ್, 10 ಆಫ್ ಕಪ್ಸ್ ಆ್ಯಂಡ್ ಏಸ್ ಆಫ್ ಸೋರ್ಡ್ಸ್. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಾ, ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ನ ನೋಡ್ಕೊಳ್ತಾ ಇದ್ರಾ, ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಮುಂದೆ ಬರುವಂಥ ದಿನಗಳಲ್ಲಿ ಅವರು ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ತುಂಬ ಲಾಂಗ್ ಟೈಮಿಂದ ಒಂದು ಒಳ್ಳೆ ಗಳಿಗೆಗೋಸ್ಕರ, ಒಂದು ಒಳ್ಳೆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ದಟ್ ಒಂದು ಒಳ್ಳೆ ಟೈಮ್ ಬರಲಿ, ಆ ಒಂದು ವ್ಯಕ್ತಿ ಹತ್ರ ನಾನು ಮಾತಾಡ್ತೀನಿ, ಕಮ್ಯುನಿಕೇಷನ್ ಮಾಡ್ತೀನಿ ಅಂತ. ಸೊ ಡೆಫಿನೆಟ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಆ್ಯಂಡ್ ಅವರು ನಿಮ್ಮೊಡನೆ ತುಂಬ ವಿಚಾರಗಳನ್ನ ಮಾತಾಡಬೇಕಾಗಿದೆ. ಎಲ್ಲೋ ಒಂದು ಕಡೆ ಈ ಹಿಂದೆ ನಿಮ್ಮನ್ನು ತುಂಬಾ ಹರ್ಟ್ ಮಾಡಿದ್ದಾರೆ, ಪೇಯ್ನ್ ಮಾಡಿದ್ದಾರೆ. ಸೊ ಅದೆಲ್ಲನೂ ಕೂಡ ಗೊತ್ತಿದೆ. ಸೊ ನನ್ನಿಂದ ತುಂಬಾ ತಪ್ಪಾಗಿದೆ, ಆ ಒಂದು ತಪ್ಪನ್ನ ನೀವು ಕ್ಷಮಿಸ್ತೀರಾ ಅನ್ನೋದು ನಿಮ್ಮ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಅವರಿಗೆ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರ. ಲೈಕ್ ನೀವು ಯಾವುದೇ ಕಾರಣಕ್ಕೂ ಈ ದ್ವೇಷ ಆಗಲಿ, ರಿವೆಂಜ್ ಆಗಲಿ ತೀರಿಸ್ಕೊಳ್ಳೋವಂಥ ವ್ಯಕ್ತಿ ಅಲ್ಲ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿಗೆ ಒಂದು ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ, ನನ್ನ ವ್ಯಕ್ತಿ ನನ್ನನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಫರ್ಗಿವ್ ಮಾಡ್ತಾರೆ ಅಂತ. ಸೊ ಎಸ್, ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬ ಒಳ್ಳೆ ಅಭಿಪ್ರಾಯಗಳೊಂದಿಗೆ ಒಂದು ಜೆನ್ಯೂನ್ ಫೀಲಿಂಗ್ನ ಇಟ್ಕೊಂಡು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ತುಂಬ ಜನ
ಜನಕ್ಕೆ ಇಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ನ ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆಗೆ ಫ್ಯಾಮಿಲಿ ಮಾಡ್ಕೊಳ್ಬೇಕು, ಮ್ಯಾರೇಜ್ ಆಗಬೇಕು. ಆ್ಯಂಡ್ ಐ ಥಿಂಕ್ ನೀವು ತುಂಬ ತಿಂಗಳುಗಳಿಂದ ವರ್ಷಗಳಿಂದ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ವ್ಯಕ್ತಿ ನನ್ನ ಕಾಂಟ್ಯಾಕ್ಟ್ ಮಾಡಲಿ, ನನ್ನ ಅಪ್ರೋಚ್ ಮಾಡಲಿ, ಎಲ್ಲೋ ಒಂದು ಕಡೆ ನಿಮ್ಮ ಮ್ಯಾನಿಫೆಸ್ಟೇಷನ್ನು ಕೂಡ ಇವಾಗ ಫುಲ್ಫಿಲ್ಮೆಂಟ್ ಆಗುವಂಥ ಚಾನ್ಸಸ್ ತುಂಬಾ ಹೈಲಿ ಇದೆ. ಯಾಕಂತಂದರೆ ನನಗೆ ತುಂಬ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ಸೊ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಇನ್ ದ ಅದರ್ ಸೈಡ್ ನಿಮ್ಮ ವ್ಯಕ್ತಿನೂ ಕೂಡ ಅದೇ ಯೋಚನೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ನೀವಿಬ್ರು ಮಿರರಿಂಗ್ ಆಗ್ತಾ ಇದ್ದೀರಾ. ನಿಮ್ಮ ಒಂದು ಯೋಚನೆಗಳು ತುಂಬಾನೇ ಮಿರರಿಂಗ್ ಆಗ್ತಾ ಇದೆ. ಸೊ ನೀವೇನು ಎಕ್ಸಾಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ನೀವು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀರಾ, ಬಟ್ ಇವಾಗ ವೆಯ್ಟ್ ಮಾಡೋದಕ್ಕಾಗಲ್ಲ. ಐ ಥಿಂಕ್ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಇವಾಗ ನಿಮಗೆ ಸಿಗೋಂಥ ಸಮಯ ಬಂದಿದೆ, ಅದು ನಿಮಗೆ ಸಿಗತ್ತೆ ಅಂತ ಹೇಳ್ತೀನಿ. ಸೊ ಇವ್ರ ಕಡೆಯಿಂದ ನೀವು ಮ್ಯಾರೇಜ್ ಕಮಿಟ್ಮೆಂಟ್ನ ನೀವು ಲೈಕ್ ಥಿಂಕ್ ಮಾಡ್ತಾ ಇದ್ರಾ, ಇದು ನಂಗೆ ಸಿಗಬೇಕು ಈ ಒಂದು ವ್ಯಕ್ತಿ ಕಡೆಯಿಂದ, ಅವರು ನನಗೆ ಬಂದು ಅಪ್ರೋಚ್ ಮಾಡಬೇಕು, ಅದನ್ನು ನಾನು ಸ್ವೀಕರಿಸ್ಬೇಕು, ಈ ಒಂದು ಪ್ರೀತಿ ನನಗೆ ಸಿಗಲೇಬೇಕು ಅಂತ ತುಂಬಾನೇ ಹೋಪ್ ಇಟ್ಕೊಂಡು ತುಂಬ ಭರವಸೆಯಿಂದ ಟ್ರಸ್ಟ್ ಮಾಡಿ ಬಿಲೀವ್ ಮಾಡ್ತಾನೆ ಇದ್ದೀರಾ. ಸೊ ಸತತವಾಗಿ ನೀವು ತುಂಬ ಕನ್ಸಿಸ್ಟೆನ್ಸಿಯಿಂದ ಈ ಒಂದು ವ್ಯಕ್ತಿಗೋಸ್ಕರ ಆ ಒಂದು ಫೀಲಿಂಗ್ನ ಚೇಂಜ್ ಮಾಡ್ಕೊಳ್ದೆ ಈ ಒಂದು ವ್ಯಕ್ತಿ ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ರಾ. ಸೊ ಡೆಫಿನೆಟ್ಲಿ ನಿಮಗೆ ಎಲ್ಲಾನು ಕೂಡ ನೀವೇನು ಅನ್ಕೊಳ್ತಾ ಇದ್ರಾ ಅದೆಲ್ಲನೂ ಕೂಡ ಡೆಫಿನೆಟ್ಲಿ ನಡೆಯುತ್ತೆ. ಇಟ್ ಈಸ್ ಅ ಡೆಸ್ಟಿನಿ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದು, ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು, ಮ್ಯಾರೇಜ್ ಕಮಿಟ್ಮೆಂಟ್ನ ಕೊಡೋದು, ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ನ ಕೊಡೋದು, ಇದೆಲ್ಲ ಡೆಸ್ಟಿನಿಯಲ್ಲಿ ಆಲ್ರೆಡಿ ಬರೆದಿದೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಅದು ನಡೆಯುತ್ತೆ. ಸೊ ನೋ ಡೌಟ್ ಅಬೌಟ್ ಇಟ್ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮ ಎಲ್ಲ ವಿಷಸ್ಸು ಫುಲ್ಫಿಲ್ಮೆಂಟ್ ಆಗುತ್ತೆ, ಫ್ಯಾಮಿಲಿ ಆಗತ್ತೆ. ಆ್ಯಂಡ್ ನೀವೇನು ಯೋಚನೆ ಮಾಡ್ತಾ ಇದ್ರು ಆ ರಿಕನ್ಸಿಲೇಷನ್ ಆಗುತ್ತೆ. ಬಿಕಾಸ್ ಐ ಹ್ಯಾವ್ 6 of swords, ಏಸ್ ಆಫ್ ಸೋರ್ಟ್ಸ್. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗೆ ಬಂದು ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡಬೇಕು, ಹೊಸದಾಗಿ ಎಲ್ಲಾನು ಕೂಡ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು. ಹಳೆದನ್ನ ಮರೆತು ಹಳೆದನ್ನ ಯಾವುದೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ದೆ ಅದೆಲ್ಲನೂ ಕೂಡ ಕ್ಲೆನ್ಸ್ ಮಾಡಿಕೊಂಡು ನಾವಿಬ್ಬರ ಯೋಚನೆಗಳು ಹೀಲ್ ಆಗಿ ಸೊ ನಾವೊಂದು ಪಾಸಿಟಿವ್ ಆಗಿ ನಮ್ಮ ಜೀವನವನ್ನು ಸ್ಟಾರ್ಟ್ ಮಾಡಬೇಕು. ಎಲ್ಲನೂ ಕೂಡ ರೀರೈಟ್ ಮಾಡಬೇಕು, ಮರು ಸೃಷ್ಟಿ ಮಾಡಬೇಕು, ಮರು ಆಗಿ ಎಲ್ಲಾನು ಕೂಡ ರಿನ್ಯೂ ಮಾಡಬೇಕು ಅಂತ ಅವ್ರಿಗೆ ಯೋಚನೆಗಳಿದೆ. ಸೊ ಡೆಫಿನೆಟ್ಲಿ ಅವ್ರಿಗೆ ತುಂಬಾನೇ ಸ್ಟ್ರಾಂಗ್ ಗಟ್ ಫೀಲಿಂಗ್ಸ್ ಇದೆ ದಟ್ ಯು ವಿಲ್ ಫರ್ಗಿವ್ ದೆಮ್ ಅಂತ. ಸೊ ಯಾಕಂತಂದ್ರೆ ನಾನು ಆಗಲೇ ಹೇಳ್ದಂಗೆ ಸೊ ನೀವು ಯಾವುದನ್ನು ಕೂಡ ದ್ವೇಷ ಮಾಡುವಂಥ ವ್ಯಕ್ತಿ ಅಲ್ಲ, ರಿವೆಂಜ್ ತಗೊಳ್ಳೋಂಥ ವ್ಯಕ್ತಿ ಅಲ್ಲ. ಸೊ ನೀವು ಎಲ್ಲಾನು ಕೂಡ ನೀವು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಿಮ್ಮ ಲೈಫಲ್ಲಿ ಎಲ್ಲಾನು ಕೂಡ ಸ್ವೀಕರಿಸಿದಿರ. ಅದೇ ರೀತಿ ನಿಮ್ಮ ವ್ಯಕ್ತಿಗೂ ಕೂಡ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ, ಪಾಸಿಟಿವ್ ಫೀಲಿಂಗ್ ಇದೆ. ಸೊ ನನ್ನ ವ್ಯಕ್ತಿ ನನ್ನ ಅಕ್ಸೆಪ್ಟ್ ಮಾಡ್ತಾರೆ, ಫರ್ಗಿವ್ ಮಾಡ್ತಾರೆ, ನನ್ನ ಒಂದು ಪ್ರೀತಿನ ಅವರು ಒಪ್ಕೊಳ್ತಾರೆ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿದ್ದಾರೆ. ಸೊ ಅದೇ ಒಂದು ನಂಬಿಕೆ ಮೇಲೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ 3 of cups ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಸೆಲೆಬ್ರೇಟ್ ಮಾಡಬೇಕು, ಲೈಫ್ ಲಾಂಗ್ ನನ್ನ ಸೆಲೆಬ್ರೇಷನ್ ನನ್ನ ವ್ಯಕ್ತಿ ಒಡನೆ ಒಟ್ಟಿಗೆ ಇದ್ದು ಅವರ ಒಂದು ಡ್ರೀಮ್ಗೆ ಸಪೋರ್ಟ್ ಮಾಡಬೇಕು. ಅವ್ರೇನು ಆಸೆ ಪಡ್ತಾರೆ, ಅವ್ರೇನು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅದೆಲ್ಲಾನು ಕೂಡ ಈಡೇರಿಸಬೇಕು. ಈ ಒಂದು ವ್ಯಕ್ತಿ ಜೊತೆಗೆ ನಾನು ಎಲ್ಲಾನು ಕೂಡ ಸಂತೋಷವನ್ನ ಎಂಜಾಯ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು. ತುಂಬ ಆಸೆಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಒಂದು ಜೆನ್ಯೂನ್ ಫೀಲಿಂಗ್ ಇಟ್ಕೊಂಡು ಒಂದು ಲಾಯಲ್ ಆಗಿ ಒಂದು ನಿಷ್ಕಲ್ಮಶವಾಗಿ ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ಅವರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಸೊ ನಿಮ್ಮ ಮೇಲೆ ಅವ್ರಿಗೆ ಹೆಚ್ಚೆಚ್ಚು ಲೈಕ್ ತುಂಬಾನೇ ಫಿಸಿಕಲ್ ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ, ಲವ್ ಇದೆ, ಪ್ರೀತಿ ಇದೆ, ಕೇರ್ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ಪ್ರತಿಯೊಂದು ಎಮೋಷನ್ಸು ಅದು ನಿಮ್ಮ ಮೇಲಿದೆ. ಸೊ ಡೆಫಿನೆಟ್ಲಿ ಅವ್ರಿಗೆ ರಿಯಲೈಸೇಷನ್ ಆಗಿದೆ, ನಿಮ್ಮನ್ನ ಅವರು ಕಳ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮಂಥ ಒಂದು ಪರ್ಸನ್ ಅವ್ರ ಲೈಫಲ್ಲಿ ಇನ್ಯಾರೂ ಸಿಗೋದಿಲ್ಲ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಿದೆ. ಸೊ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಆ್ಯಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಗೋನಾ ಕಾಂಟ್ಯಾಕ್ಟ್ ಯು ಸೂನ್. ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ತುಂಬ ಬೇಗನೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಐ ಥಿಂಕ್ ವಿತಿನ್ 2-3 weeks ಅಥವಾ 2-3 days ಅಥವಾ ಮ್ಯಾಕ್ಸಿಮಮ್ 1 month ಅಥವಾ 1.5 month ಒಳಗಡೆ ದಿಸ್ ಪರ್ಸನ್ ಗೋನಾ ಕಾಂಟ್ಯಾಕ್ಟ್ ಯು. ಯಾಕಂತಂದ್ರೆ ನಿಮ್ಮ ಜೊತೆಗೆ ಅವರು ಮಾತಾಡದೆ ಇರೋದಕ್ಕೆ ಇವಾಗ ಸದ್ಯಕ್ಕಂತೂ ಇಟ್ ಇಸ್ ಇಂಪಾಸಿಬಲ್. ಆ್ಯಂಡ್ ಅವ್ರ ಲೈಫ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ ನೀವಿಲ್ಲದೆ. ಸೊ ತುಂಬಾ ಸಫರ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಬಟ್ ಅವ್ರ ಸಫರ್ ಯಾರಿಗೂ ಕಾಣಿಸ್ತಾ ಇಲ್ಲ, ಬಟ್ ಅವ್ರ ಒಳಗಡೆನೆ ಅವರು ತುಂಬಾ ನೊಂದಿದ್ದಾರೆ. ಸೊ ನಿಮ್ಮ ಎಲ್ಲ ಒಂದು ಪೇನ್ಗೂ ಅವರು ಕೂಡ ಅಷ್ಟೇ ಪಶ್ಚಾತ್ತಾಪನ ಪಟ್ಟಿದ್ದಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ ಗೈಸ್, ಯಾರೆಲ್ಲ ಕಾರ್ನೇಲಿಯನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟು ದಿನ ಆಗ್ಬೋದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಕಾಂಟ್ಯಾಕ್ಟ್ ಮಾಡ್ತಾರಾ, ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್.
ಸೊ ಬಾಟಮ್ ಆಫ್ ದಿ ಕಾರ್ಡ್ 4 of Wands ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ವಿ ಹ್ಯಾವ್ 4 of Wands, 4 of Pentacles, Ace of Cups, 5 of Swords, 8 of Pentacles, 7 of Swords. ಓಕೆ, Emperor ಇದೆ, and we have 2 of Wands, and finally 9 of Pentacles. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಈ ಒಂದು ವ್ಯಕ್ತಿ ನಿಮಗೆ ಹೇಳದೇ ಇರುವಂಥ ವಿಚಾರಗಳು ಅವರ ಲೈಫಲ್ಲಿ ತುಂಬಾ ಇದೆ. ಐ ಥಿಂಕ್ ತುಂಬಾ ಒಂದು ವ್ಯಕ್ತಿ ನಿಮ್ಮ ಹತ್ರ ಸೀಕ್ರೆಟ್ನ ಮುಚ್ಚಿಟ್ಟಿದ್ದಾರೆ, ಹೈಡ್ ಮಾಡಿದ್ದಾರೆ. ಅದು ನಿಮಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಕೆಲವೊಂದು ವಿಚಾರಗಳು ನನ್ನ ವ್ಯಕ್ತಿ ನನ್ನ ಹತ್ರ ಹೇಳಿಲ್ಲ, ತುಂಬಾ ಸೀಕ್ರೆಟ್ ಮಾಡಿದ್ದಾರೆ, ಹೈಡ್ ಮಾಡಿದ್ದಾರೆ. ಅವರ ಲೈಫಲ್ಲಿ ತುಂಬ ಗುಟ್ಟುಗಳಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಸೊ ಐ ಥಿಂಕ್ ಈ ಒಂದು ಗುಟ್ಟುಗಳನ್ನ ಹೇಗೆ ಕವರ್ ಅಪ್ ಮಾಡೋದು, ಅಂದರೆ ಈ ಒಂದು ವ್ಯಕ್ತಿಗೆ ಸದ್ಯಕ್ಕೆ ನಿಮ್ಮನ್ನ ಕಳ್ಕೊಳ್ಳೋಕ್ಕಂತೂ ಈ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ. ಆ್ಯಂಡ್ ಈ ಒಂದು ಸಪ್ರೇಷನಲ್ಲಿ ಇರೋದು ಅವ್ರಿಗೆ ಇಷ್ಟ ಇಲ್ಲ. ನಿಮ್ಮ ಜೊತೆಗೆ ಅವರು ಮಾತಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು, ಎಲ್ಲನೂ ಕೂಡ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು. ಐ ಥಿಂಕ್ ನಿಮ್ಮಿಬ್ಬರ ಮಧ್ಯೆ ತುಂಬಾ ಪ್ರಾಬ್ಲಮ್ಸ್ ಇದೆ, ಕಾಂಪ್ಲಿಕೇಶನ್ಸ್ ಇದೆ, ಆ್ಯಂಡ್ ತುಂಬಾ ಆರ್ಗ್ಯುಮೆಂಟ್ಸ್ ಆಗಿದೆ, ಜಗಳ ಆಗಿದೆ, ತುಂಬ ನೀವಿಬ್ಬರು ಪೇನಲ್ಲಿದ್ದೀರಾ, ಹರ್ಟಲ್ಲಿದ್ದೀರಾ. ಸೊ ಮೂರನೇ ವ್ಯಕ್ತಿಗಳು ನಿಮ್ಮ ಒಂದು ನೋವುಗಳನ್ನ ನೋಡಿ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಸೊ ಈ ಒಂದು ವ್ಯಕ್ತಿ ಜೀವನದಲ್ಲಿ ತುಂಬಾ ಹೈಡ್ ಇದೆ, ತುಂಬಾ ಸೀಕ್ರೆಟ್ ಇದೆ. ಅದೆಲ್ಲನೂ ಕೂಡ ಇವಾಗ ತಕ್ಷಣಕ್ಕಂತೂ ಅವರು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಸೀಕ್ರೆಟ್ ಏನು ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ, ಬಹುಶಃ ಅದು ನಿಮಗೆ ಗೊತ್ತಾದರೆ ಎಲ್ಲೋ ಒಂದು ಕಡೆ ನೀವು ತುಂಬಾ ಪೇಯ್ನ ಅನುಭವಿಸ್ತೀರಾ. ಈಗ ಆಲ್ರೆಡಿ ನೀವು ಪೇಯ್ನಲ್ಲಿ ಇದ್ದೀರಾ, ಹರ್ಟಲ್ಲಿ ಇದ್ದೀರಾ. ಸೊ ಆ ಒಂದು ಮತ್ತೆ ಆ ಸೀಕ್ರೆಟ್ನೆಲ್ಲ ಗೊತ್ತಾಗಿ ಅವ್ರಿಗೆ ಇನ್ನೂ ಪ್ರಾಬ್ಲಮ್ಸ್ ಆಗೋದು ಬೇಡ, ನನ್ನಿಂದ ಅವ್ರಿಗೆ ಇನ್ನೂ ಹರ್ಟ್ ಆಗೋದು ಬೇಡ, ಪೇಯ್ನ್ ಆಗೋದು ಬೇಡ ಅಂತ ಹೇಳಿ ಅವರು ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದಾರೆ. ಆ ಒಂದು ವಿಚಾರಗಳನ್ನು ನಿಮಗೆ ಅಲ್ಪ ಸ್ವಲ್ಪ ಗೊತ್ತಿದೆ, ಬಟ್ ಅದರಲ್ಲಿ ಕ್ಲಾರಿಟಿ ಇಲ್ಲ ನಿಮಗೆ. ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೂ ಕೂಡ ನೀವೇನು ಅನ್ಕೊಳ್ತಾ ಇದ್ರ ಆ ಒಂದು ವಿಚಾರಗಳನ್ನ ನನ್ನ ವ್ಯಕ್ತಿ ನನ್ನ ಹತ್ರ ಹೇಳಬೇಕು ಅಂತ, ಅವರು ಅದನ್ನ ಹೇಳೋದಿಲ್ಲ. ಅವ್ರಿಗೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಅವ್ರಿಗೆ ಟೈಮ್ ಬೇಕಾಗಿದೆ, ಕಾಲಾವಕಾಶ ಬೇಕಾಗಿದೆ ಆ ಒಂದು ವಿಚಾರಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋದು. ಯಾಕಂತಂದ್ರೆ ಐ ಥಿಂಕ್ ನೀವು ತುಂಬಾ ಸೆನ್ಸಿಟಿವ್ ಇದ್ದೀರಾ, ಸೂಕ್ಷ್ಮ ಇದ್ದೀರಾ. ಸೊ ಯಾವುದೇ ಒಂದು ವಿಚಾರ ಆಗಿದ್ರೂ ಕೂಡ ನೀವು ತುಂಬಾ ಮನ್ಸಿಗೆ ಹಚ್ಕೊಳ್ತೀರಾ. ಅದು ಪ್ರಾಬಬ್ಲಿ ನಿಮ್ಮ ವ್ಯಕ್ತಿಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ನಿಮ್ಮ ಹತ್ರ ಏನು ಹೇಳೋದು ಬೇಡ ತಕ್ಷಣಕ್ಕೆ, ಅಂದರೆ ಅವರು ನಿಮ್ಮ ಹತ್ರ ಹೇಳೋದೇ ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಫ್ಯೂಚರಲ್ಲಿ ಹೇಳ್ತಾರೆ ಅಟ್ ದ ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ. ಸೊ ಆ ಒಂದು ವಿಚಾರಗಳನ್ನ ಅವರೇ ಹೇಳಬೇಕೇ ಹೊರತು ಯಾವುದೇ ಕಾರಣಕ್ಕೂ ನಾವು ಫೋರ್ಸ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನೀವು ಕೂಡ ಫೋರ್ಸ್ ಮಾಡಕ್ ಹೋಗ್ಬಿಡಿ. ಅದು ಆ ಒಂದು ವ್ಯಕ್ತಿ ಹತ್ರ ಆ ಒಂದು ಮನಸ್ಸಿಂದ ಆ ಒಂದು ವಿಚಾರಗಳು ನಿಮ್ಮ ಹತ್ರ ಅವ್ರು ಶೇರ್ ಮಾಡಿದ್ರೆ ಐ ಥಿಂಕ್ ಅದೊಂದು ಟೈಮ್ ಕೊಡಿ, ಅವರು ಖಂಡಿತವಾಗ್ಲೂ ಕೂಡ ಅವರು ಹೇಳ್ತಾರೆ ಅಂತ ಹೇಳ್ತೀನಿ. ಅಂದರೆ ಈ ಒಂದು ವ್ಯಕ್ತಿಗೆ ತುಂಬಾ ಭಯ ಇದೆ, ಫಿಯರ್ ಇದೆ ದಟ್ ಈ ಒಂದು ವ್ಯಕ್ತಿ ನನ್ನಿಂದ ಇನ್ನೂ ಶಾಶ್ವತವಾಗಿ ದೂರ ಹೋಗ್ಬಿಡ್ತಾರೆ. ಈಗ ಆಲ್ರೆಡಿ ನೀವು ಸಪ್ರೇಷನಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ. ಸೊ ಈ ವಿಚಾರಗಳೆಲ್ಲಾನು ಗೊತ್ತಾದರೆ ನನ್ನಿಂದ ತುಂಬ ದೂರ ಆಗೋಗ್ತಾರೆ, ಅವ್ರು ನಂಗೆ ಮತ್ತೆ ಯಾವತ್ತಿಗೂ ಸಿಗೋದಿಲ್ಲ ಅನ್ನೋದು ಅವ್ರಿಗೆ ತುಂಬಾ ಭಯ ಕಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗಿದ್ದಾಗ ನೀವು ಅಷ್ಟೊಂದು ಇಂಪಾರ್ಟೆಂಟ್ ಇರಲಿಲ್ಲ, ಬಟ್ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಸೊ ನೀವು ಎಷ್ಟು ಇಂಪಾರ್ಟೆಂಟ್, ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ. ಅಂದರೆ ನೀವು ತುಂಬಾ ಪ್ರೀತಿ ಮಾಡಿದ್ರ ನಿಮ್ಮ ವ್ಯಕ್ತಿನ, ತುಂಬ ಆನೆಸ್ಟಿಯಾಗಿ ಪ್ರೀತಿ ಮಾಡಿದ್ರ. ಸೊ ನಿಮ್ಮ ಒಂದು ವ್ಯಕ್ತಿಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬರೀ ಪ್ರೀತಿನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ. ಬಟ್ ಈ ಒಂದು ವ್ಯಕ್ತಿ ಆ ಟೈಮಲ್ಲೆಲ್ಲಾನು ಕೂಡ ನಿಮ್ಮನ್ನ ತುಂಬಾ ಯುಟಿಲೈಸ್ ಮಾಡಿದ್ದಾರೆ, ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಆ ಒಂದು ಸಮಯದಲ್ಲಿ ನಿಮಗೆ ಸರಿಯಾಗಿ ನ್ಯಾಯವನ್ನ ಕೊಡೋದಕ್ಕೆ ಈ ಒಂದು ವ್ಯಕ್ತಿಗೆ ಆಗಿರಲಿಲ್ಲ. ಬಟ್ ಇವಾಗ ತುಂಬಾ ಪಶ್ಚಾತ್ತಾಪ ಇದೆ, ರಿಗ್ರೆಟ್ ಫೀಲ್ ಇದೆ. ಆ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದಾಗ ನಾನು ಚೆನ್ನಾಗಿ ನಡೆಸ್ಕೊಂಡಿಲ್ಲ, ಆ ಒಂದು ವ್ಯಕ್ತಿನ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ. ಬಟ್ ಇವಾಗ ನಿಮ್ಮ ಲೈಫಲ್ಲಿ ಬಂದು ಅದೆಲ್ಲಾನು ಕೂಡ ಸರಿಪಡಿಸ್ಕೊಂಡು ಈ ಒಂದು ವ್ಯಕ್ತಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಗೌರವ ಮಾಡಬೇಕು, ಅವರ ಪ್ರೀತಿಗೆ ನಾನು ಪ್ರೀತಿನ ಹಂಚ್ಬೇಕು, ಪ್ರೀತಿನ ಕೊಡಬೇಕು ಈ ಒಂದು ವ್ಯಕ್ತಿಗೆ ಅಂತ ಅವ್ರಿಗೆ ತುಂಬಾನೇ ಜೆನ್ಯೂನ್ ಆಗಿ ಫೀಲಿಂಗ್ಸ್ ಇದೆ. ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಈಗೋ ಇದೆ, ಆಟಿಟ್ಯೂಡ್ ಇದೆ. ಈ ಒಂದು ಪ್ರೀತಿಗೆ ಅವರು ಸರೆಂಡರ್ ಆಗಿದ್ದಾರೆ, ಬಟ್ ಸ್ಟಿಲ್ ಅವರು ನಿಮ್ಮ ಹತ್ರ ಬಂದು ಕ್ಷಮೆನ ಕೇಳೋದಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನೀವು ತುಂಬಾನೇ ನಿಮ್ಮ ವ್ಯಕ್ತಿಗಿಂತ ಚಿಕ್ಕವರಿದ್ದೀರಾ. ಸೊ ಚಿಕ್ಕವರಾಗಿದ್ರು ಕೂಡ ಅವ್ರಿಗೆ ಎಲ್ಲೋ ಒಂದು ಕಡೆ ತುಂಬಾನೇ ನೀವು ಬೇಕಾಗಿದ್ದೀರ ಅವ್ರ ಲೈಫಲ್ಲಿ. ದಿಸ್ ಪರ್ಸನ್ ನೀಡ್ಸ್ ಯು. ಸೊ ನಿಮಗೆ ಈ ಒಂದು ವ್ಯಕ್ತಿ ಇಲ್ಲ ಅಂತ ಅಂದ್ರೂ ಕೂಡ ನಡೆಯುತ್ತೆ. ಬಟ್ ಅವರ ಜೀವನದಲ್ಲಿ ಇವಾಗ ಹೇಗಿದೆ ಅಂತ ಅಂದ್ರೆ ದಿಸ್ ಪರ್ಸನ್ ನೀಡ್ಸ್ ಯು ಬ್ಯಾಕ್. ಅದು ಏನೇ ಆದ್ರೂ ಕೂಡ ಅವರ ಲೈಫಲ್ಲಿ ನೀವು ಅವ್ರು ಎಷ್ಟೇ ರಿಸ್ಕ್ ತಗೊಂಡ್ರು ಕೂಡ ನಿಮ್ಮ ಲೈಫಲ್ಲಿ
ಆ ಒಂದು ವ್ಯಕ್ತಿ ಇರಲೇಬೇಕು ಅಂತ ಅವ್ರಿಗೆ ಫೀಲ್ ಇದೆ. ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಕ್ ಅಟ್ ಎನಿ ಕಾಸ್ಟ್. ಅವ್ರಿಗದು ಬೇಕೇ ಬೇಕು ನೀವು ಅನ್ನೋ ಒಂದು ಹಠ ಇದೆ, ಛಲ ಇದೆ. ಈ ಒಂದು ಪ್ರೀತಿಗೆ ನಾನು ತುಂಬಾನೇ ಕಷ್ಟ ಪಡಬೇಕು ಅಂತ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಕ್ಯಾರೆಕ್ಟರ್ ಅಲ್ಲಿ, ಅವರ ಬಿಹೇವಿಯರ್ ಅಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ, ಚೇಂಜ್ ಆಗ್ತಾ ಇದ್ದಾರೆ. ಪ್ರೊಬಬ್ಲಿ ನಿಮ್ಗೆ ಕೆಲವೊಂದು ಗುಣಗಳು ನಿಮ್ಮ ವ್ಯಕ್ತಿಯಲ್ಲಿ ಇಷ್ಟ ಆಗ್ತಿಲ್ಲ, ಅದನ್ನ ನಿಮ್ಗೆ ಗೊತ್ತಿದೆ. ಆ ಒಂದು ನಿಮ್ಮ ಪರ್ಸನ್ಗೆ ಗೊತ್ತಿರೋದ್ರಿಂದ ಆ ಒಂದು ಬಿಹೇವಿಯರ್ನ, ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಳ್ತಾ ಇದ್ರೆ ಶಾಶ್ವತವಾಗಿ. ಸೊ ನಾನು ಯಾವತ್ತಿಗೂ ಸ್ವಾರ್ಥಿ ಆಗ್ಬಾರ್ದು, ನಾನು ಪ್ರೀತಿ ಕೊಡ್ಬೇಕು, ಪ್ರೀತಿ ಕೊಡೋರ ಹತ್ರ ನಾನು ಪ್ರೀತಿನ ಪಡ್ಕೊಳ್ಬೇಕು ಅಂದ್ರೆ ನಾನು ಪ್ರೀತಿ ಮಾಡಬೇಕು. ಸೊ ನಾನು ಯಾವಾಗ್ಲೂ ಈಗೋ ಇಂದ ಇರೋಕ್ಕಾಗಲ್ಲ, ಕೋಪದಲ್ಲಿ ಇರೋದಕ್ಕಾಗಲ್ಲ. ಕೆಲವೊಂದು ಗುಣಗಳು ಅವರು ಸರಿಪಡಿಸ್ಕೊಳ್ತಾ ಇದ್ರೆ, ಅವ್ರನ್ನ ಅವ್ರು ಚೇಂಜ್ ಮಾಡ್ಕೊಳ್ತಾ ಇದ್ರೆ. ಸೊ ಸ್ವಾರ್ಥಿ ಆಗೋದು ಬೇಡ, ನಾನು ಪ್ರೀತಿಗೋಸ್ಕರ ಲೈಫಲ್ಲಿ ಬದುಕಬೇಕು. ಸೊ ಈ ಒಂದು ವ್ಯಕ್ತಿಗೋಸ್ಕರ ನಾನು ರಿಸ್ಕ್ನ ತಗೊಳ್ಬೇಕು. ಅದೇನೇ ಆದ್ರೂ ಪರವಾಗಿಲ್ಲ, ನನ್ನ ವ್ಯಕ್ತಿಗೋಸ್ಕರ ನಾನು ಫೈಟ್ ಮಾಡ್ತೀನಿ. ಸೊ ರೆಗ್ರೆಟ್, ಪಶ್ಚಾತ್ತಾಪದಲ್ಲಿ ಇರೋದಕ್ಕಿಂತ ಐ ಥಿಂಕ್ ನಿಮಗೋಸ್ಕರ ಫೈಟ್ ಮಾಡಿ ಆ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರ್ದೇ ಇದ್ರೂ ಪರವಾಗಿಲ್ಲ, ಅಥವಾ ನಾನು ಫೈಟ್ ಕೊಡಬೇಕು. ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಆ ಒಂದು ಫೀಲಿಂಗ್ ಇದೆ. ಸೊ ರೆಗ್ರೆಟ್ ಪಡೋದಕ್ಕಿಂತ, ಪಶ್ಚಾತ್ತಾಪ ಪಡೋದಕ್ಕಿಂತ, ಅವರೇ ಬರಲಿ ಅಂತ ನಾನು ವೆಯ್ಟ್ ಮಾಡೋದಕ್ಕಿಂತ ಆ ಒಂದು ವ್ಯಕ್ತಿಗೋಸ್ಕರ ನಾನು ರಿಸ್ಕ್ನ ತಗೊಂಡು ಅವರ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡಬೇಕು. ದಿಸ್ ಪರ್ಸನ್ ನೀಡ್ಸ್ ಯು ಅಂತಾನೆ ನನಗೆ ತುಂಬಾ ಇಂಟೆನ್ಷನ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಅ ಫ್ರೆಶ್ ರಿಲೇಶನ್ಶಿಪ್, ಫ್ರೆಶ್ ನ್ಯೂ ಬಿಗಿನಿಂಗ್ ವಿತ್ ಯು. ಬಟ್ ಅದು ಆಗುತ್ತೋ ಆಗಲ್ವೋ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಭಯ ಇದೆ. ಲೈಕ್ ಈ ಒಂದು ಕನೆಕ್ಷನ್ ಸರಿ ಹೋಗುತ್ತೆ ಅಂತ ಒಂದು ಯೋಚನೆ ಇದೆ. ಬಟ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿಗೆ ಯಾವ ತರ ಫೀಲಿಂಗ್ಸ್ ಇದೆ ಅಂದ್ರೆ, ಎಲ್ಲೋ ಒಂದು ಕಡೆ ಅವರು ನೀವು ಅವ್ರನ್ನ ರಿಜೆಕ್ಟ್ ಮಾಡ್ತೀರಾ. ಸೊ ನಂಗೆ ನೀವು ಬೇಡ ಅಂತ ಹೇಳ್ಬಿಡ್ತೀರಾ. ಸೊ ಯಾಕೆಂತಂದ್ರೆ ಅವ್ರಿಗೆ ಗೊತ್ತಿದೆ ನಿಮ್ಮ ಬಗ್ಗೆ, ನೀವೇನಾದ್ರೂ ಒಂದು ಯೋಚನೆ ಮಾಡಿ ಅದನ್ನ ನಿರ್ಧಾರನ ನೀವು ತಗೊಂಡ್ರೆ ಅದು ಯಾವತ್ತಿಗೂ ಚೇಂಜ್ ಮಾಡ್ಕೊಳ್ಳಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇವ್ರು ಬೇಡ ಅಂತ ಅವ್ರಿಗೆ ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ಬಿಟ್ಟಿದಾರ ಒಂದು ಫೈನಲ್ ಆಗಿ ಅನ್ನೋ ಒಂದು ಭಯ ಇದೆ. ಸೊ ಹಾಗಾಗಿ ತುಂಬಾನೇ ಎದುರುತ್ತಾ ಇದ್ದಾರೆ ಅವರು ನಿಮ್ಮನ್ನ ಕಮ್ಯುನಿಕೇಶನ್ ಮಾಡೋದಕ್ಕೆ. ಬಟ್ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ತೀನಿ. ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ, ಐ ಥಿಂಕ್ ಒಂದು 7 months ಅಥವಾ 8 months ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತ ಹೇಳ್ಬೋದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಪಾಸಿಟಿವ್ ಆಗಿರಿ, ಪೇಷನ್ಸ್ ಇಂದ ಇರಿ. ಸೊ ನೀವೆಷ್ಟು ವೆಯ್ಟ್ ಮಾಡ್ತಾರೆ ಒಂದು ಕನೆಕ್ಷನ್ಗೆ, ಡೆಫಿನೆಟ್ಲಿ ಇಟ್ ಇಸ್ ಗೋನಾ ವರ್ತ್ ಇಟ್ ಅಂತ ಹೇಳ್ತಾ, ಸೊ ಇದಾಗಿತ್ತು ನಿಮ್ಮ ಒಂದು ಪಿಕ್ ಕಾರ್ಡ್ ರೀಡಿಂಗ್. ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.